ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವೃದ್ಧಿ ಚಾನಲ್. ನಾನಿವತ್ತು ಕ್ರೋಶಾ ಕುಚ್ಚಲ್ಲಿ ಬರೀ ಬೀಡ್ಸಿಂದ ಹಾಕೋಂಥ ಒಂದು ಡಿಸೈನ್ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಅಂಥದ್ದು ಈ ರೌಂಡ್ ಬೀಡ್ಸು 10 ಗ್ರಾಮ್ ಆದರೆ ಸಾಕಾಗುತ್ತೆ. ಈ ಡಿಸೈನ್ಗೆ ಈ ಥರ ಬೀಡ್ಸು ಇದು ಒಂದು 15 to 20 ಗ್ರಾಮ್ಸ್ ಆದರೆ ಸಾಕು. ಸಿಲ್ಕ್ ಥ್ರೆಡ್ ಬಂದು ಒಂದೊಂದು ದಾರನೇ ಸಾಕಾಗುತ್ತೆ. ಈ ಡಿಸೈನಿಗೆ ಬಂದು ನಾನಿಲ್ಲಿ ಒಂದೊಂದೇ ತೊಗೊಂಡಿದ್ದೀನಿ. ಹಾಗೆ ಕುಚ್ಚು ಕಟ್ಟೋಕ್ಕೆ ಗೋಲ್ಡ್ ಥ್ರೆಡ್ಡು, ಸೂಜಿ, ಕ್ರೋಶಾಗೆ ನಾನು ನೀಡಲ್ ನಂಬರ್ 9 ತೊಗೊಂಡಿದ್ದೀನಿ. ಇಲ್ಲಿ ಸ್ಯಾರಿ ಕಲರ್ ಬಂದು ರಾಮ ಗ್ರೀನ್ ಇದೆ. ಆದರೆ ನಾನು ಯಾವಾಗೂ ತೊಗೊಳ್ಳೋದು ಆಪೋಸಿಟ್ ಕಲರ್ ಸ್ಟಾರ್ಟಿಂಗಲ್ಲಿ. ಇವಾಗ ಗೋಲ್ಡ್ ಬೀಡ್ಸ್ ಬರೋದ್ರಿಂದ ಗೋಲ್ಡೇ ತೊಗೊಂಡ್ರೆ ನಾನು ಅದು ಚೇಂಜಸ್ ಕಾಣಿಸಲ್ಲ ಅಂದ್ಬಿಟ್ಟು ಇಲ್ಲಿ ಏನು ಮಾಡ್ತಾಯಿದ್ದೀನಿ, ನಾನು ಸೇಮ್ ರಾಮ ಗ್ರೀನ್ ಕಲರ್ನೇ ಸ್ಟಾರ್ಟಿಂಗಲ್ಲಿ ಹಾಕ್ತಾಯಿದ್ದೀನಿ. ಈಗ ಸ್ಟಾರ್ಟಿಂಗಲ್ಲಿ ದಾರನ ಎಳ್ಕೊಂಡು 1 ಇಲ್ಲ 2 ಗಂಟೆ ಹಾಕ್ಕೊಳ್ಳಿ. ಅದಾದಮೇಲೆ ದಾರನ ಲಾಕ್ ಮಾಡ್ಕೊಳ್ಳಿ ಸೂಜಿ ಒಳಗಿಂದ ತೊಗೊಂಡು. ಅದಾದಮೇಲೆ 1 2 3 4 ಚೈನ್ಸು 4 ಚೈನ್ಸ್ ಹಾಕಿ ಲಾಕ್ ಮಾಡ್ಕೊಳ್ಳಿ. 4 ಇಲ್ಲ ನಿಮಗೆ ಬೇಕಂದರೆ 5 ಚೈನ್ ಗ್ಯಾಪನ್ನು ಕೊಡ್ಬೋದು. ಈಗ ಲಾಕ್ ಮಾಡಾದ್ಮೇಲೆ ಈ ದಾರನ ಸ್ವಲ್ಪ ಉದ್ದ ಮಾಡಿಕೊಂಡು ಈ ಬೆರಳಿಗೆ ಹಾಕ್ಕೊಳ್ಳಿ. ಒಂದು ಬೀಡ್ಸ್ ತೊಗೊಂಡು ಬೀಡ್ಸ್ನ ನೀಡಲ್ ಒಳಗಡೆ ಹಾಕ್ಕೊಳ್ಳಿ. ನೀಡಲ್ ಒಳಗಡೆಯಿಂದ ದಾರನ ಬೀಡ್ಸ್ ಒಳಗಡೆಯಿಂದ ಎಳ್ಕೊಂಡು ಹೀಗೆ ಅದನ್ನ ಟೈಟ್ ಮಾಡಿಕೊಂಡು ಲಾಕ್ ಮಾಡ್ಕೋಬೇಕು. ಮೊದಲು ಬೀಡ್ಸ್ನ ಲಾಕ್ ಮಾಡ್ಕೋಬೇಕು. ಆಮೇಲೆ ನೀವು ಅದೆಲ್ಲಿಗೆ ಬರುತ್ತೆ ನೋಡಿಕೊಂಡು ಸ್ಯಾರಿಲಿ ಹೀಗೆ ಲಾಕ್ ಮಾಡ್ಕೋಬೇಕು. ಈ ಲಾಕ್ ಆದಮೇಲೆ ಮತ್ತೆ ನೀವು 4 ಚೈನ್ ಗ್ಯಾಪ್ ಕೊಟ್ಟಿದ್ರೆ 4 ಚೈನು, ಇಲ್ಲ 5 ಚೈನ್ ಬೇಕಿದ್ರು 5 ಚೈನ್ ಕೊಟ್ಕೋಬೋದು. ನಾನಿಲ್ಲಿ 4 ಚೈನ್ ಗ್ಯಾಪ್ ಕೊಟ್ಟಿರೋದ್ರಿಂದ ಮತ್ತೆ 4 ಚೈನ್ನ ಹಾಕ್ತಾಯಿದ್ದೀನಿ. 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಮತ್ತೆ ಬೀಡ್ಸ್ ಲಾಕ್ ಮಾಡ್ಕೋಬೇಕು. ಮತ್ತೆ ಬೀಡ್ಸ್ನ ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ ಸ್ಯಾರಿಗೆ ಬೀಡ್ಸ್ನ ಲಾಕ್ ಮಾಡಬೇಕು. ಇದೇ ಥರ ಫುಲ್ ಸ್ಯಾರಿ ಹಾಕೋಬೇಕು. ಮತ್ತು ನಿಮಗೆ ಲಾಸ್ಟಲ್ಲಿ ಬಂದು ಚೈನ್ ಬರಲೇಬೇಕು, ಆವಾಗ ಕುಚ್ಚು ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಈಗ ಲಾಸ್ಟಲ್ಲಿ ಬೀಡ್ಸ್ನ ಲಾಕ್ ಮಾಡಿಕೊಂಡೆ. ಈಗ ಇಲ್ಲಿ ಸ್ವಲ್ಪ ಸ್ಪೇಸ್ ದೊಡ್ಡದಿರೋದ್ರಿಂದ ನಾನೀಗ ಒಂದು 5 ಚೈನ್ ಹಾಕ್ಕೊಂಡು ಕ್ಲೋಸ್ ಮಾಡ್ತಿದ್ದೀನಿ. ಇದನ್ನ ನೀವೇನು ಒಂದು ದಾರ ತೊಗೊಂಡಿದ್ರಿ ಅದನ್ನ 6 ದಾರ ಮಾಡಿಕೊಂಡು ಈ ಥರ ನೀವು ಬೀಡ್ಸ್ನ ಲಾಕ್ ಮಾಡ್ಕೊಂಬರಬೇಕು. ಈಗ ಲಾಸ್ಟಲ್ಲಿ 2 ಚೈನ್ ಹಾಕಿ ಉದ್ದ ಹೀಗೆ ದಾರ ಎಳ್ಕೊಳ್ಳಿ. ಎಳ್ಕೊಂಡಾದ್ಮೇಲೆ ಇದನ್ನು ಮಧ್ಯೆ ಕಟ್ ಮಾಡಿಕೊಂಡ್ರೆ ಈ ದಾರ ಎಳ್ಕೊಬಿಡಿ. ಈ ದಾರನ ಹೀಗೆ ಟೈಟ್ ಮಾಡಿ, ಅದು ಲಾಕ್ ಆಗುತ್ತೆ. ನಿಮ್ಗೆ ಅವಾಗ ಬಿಚ್ಕೊಳ್ಳೋದಿಲ್ಲ. ಈಗ ನೆಕ್ಸ್ಟ್ ಸ್ಟೆಪ್ ಏನು ಅಂತ ನೋಡಿ. 6 ಎಳೆ ದಾರ ತೊಗೊಂಡಿದ್ದು ಅದನ್ನ ಮತ್ತೆ ಎಲ್ಲಿ ಲಾಕ್ ಮಾಡಿದರೆ ಆ ಚೈನಲ್ಲಿ ಹೋಗಿ ಲಾಕ್ ಮಾಡ್ಕೊಳ್ಳಿ ಫಸ್ಟ್ ಚೈನ್ಗೆ. ಇಲ್ಲಾಂದರೆ ಅದು ಎಡ್ಜಲ್ಲಿ ಏನಾಗುತ್ತೆ, ಸ್ವಲ್ಪ ಮನಕೊಂಡಿರೋ ಥರ ಇರುತ್ತೆ, ಚೆನ್ನಾಗಿರಲ್ಲ ಅದು. ಅದಕ್ಕೆ ಆ ಫಸ್ಟ್ ಚೈನಲ್ಲಿ ಲಾಕ್ ಮಾಡಿಕೊಂಡು 2 ಗಂಟೆ ಹಾಕ್ಕೊಳ್ಳಿ. ಮತ್ತು ನೀವೇನು 4 ಚೈನ್ ಹಾಕಿದ್ರಿ ಸ್ಟಾರ್ಟಿಂಗು, ಅದೇ ಥರ ಫಸ್ಟು ದಾರನ ಲಾಕ್ ಮಾಡಿಕೊಂಡು 4 ಚೈನ್ ಹಾಕ್ಕೊಂಡು ಅದು ಲಾಕ್ ಎಲ್ಲಿತ್ತು ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಅದು ಲಾಕ್ ಮಾಡ್ಕೊಂಡಾದಮೇಲೆ ಹಿಂಗೆ ಸಣ್ಣ ಬೀಡ್ಸ್ನ ನಿಮಗೆ 1 ತೊಗೊಳಕ್ಕಾದ್ರೆ ತೊಗೊಳ್ಳಿ, ಇಲ್ಲ 2 ಒಟ್ಟಿಗೆ ತೊಗೊಳಕ್ಕಾಗತ್ತೆ ಅಂದರೆ ನೀಡಲಲ್ಲಿ 2 ತೊಗೊಂಡು ಒಂದೊಂದೇ ಬೀಡ್ಸ್ನ ಹಾಕಿ ಬೀಡ್ಸು ಒಂದನ್ನು ಹಾಕ್ಕೊಂಡಾದ್ಮೇಲೆ ಹೀಗೆ ಒಂದೊಂದನ್ನೇ ಲಾಕ್ ಮಾಡ್ಕೋಬೇಕು. ಈಗ ಮತ್ತೆ ಇನ್ನೊಂದು ಬೀಡ್ಸ್ ಹಾಕ್ಕೋಬೇಕು. ದಾರ ಎಲ್ಲ ಬರೋ ಥರ ನೋಡ್ಕೊಳ್ಳಿ, ಬಂದಿಲ್ಲ ಅಂದರೆ ದಾರ ಈಗ ಬೀಡ್ಸ್ ಎಲ್ಲ ಹಾಕ್ಕೊಂಡಾದ್ಮೇಲೆ ಮತ್ತೆ ಲಾಕ್ ಮಾಡ್ಕೊಳ್ಳಿ. ಇದೇ ಥರ ನಾಲ್ಕು ಬೀಡ್ಸ್ನ ದಾರಕ್ಕೆ
ಹಾಕಿ ಲಾಕ್ ಮಾಡ್ಕೋಬೇಕು. ಈಗ ಇಲ್ಲಿ 4 ಬೀಡ್ಸ್ ಹಾಕಿದ್ದೀನಿ, ಒಂದೊಂದೇ ಸಪ್ರೇಟಾಗಿ ಲಾಕ್ ಮಾಡ್ಕೊಂಡಲ್ಲ. ಈಗ ನೆಕ್ಸ್ಟು ನೀವು ಎಲ್ಲಿ ಬೀಡ್ಸ್ ಪಕ್ಕ ಲಾಕ್ ಮಾಡಿದ್ರಿ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ನೋಡಿ ಕುಚ್ಚು ಹೀಗೆ ಬರುತ್ತೆ. ಇದಾದಮೇಲೆ ನೆಕ್ಸ್ಟು ಮತ್ತೆ ಚೈನ್ ಎಲ್ಲೆಲ್ಲಿದೆ ಅಲ್ಲಿ ಸೇಮ್ ಚೈನ್ ಹಾಕೊಳ್ಳಿ. 4 ಚೈನ್ ಹಿಡ್ಸುತ್ತಾ 3 ಚೈನ್ ಹಿಡ್ಸುತ್ತಾ ನೋಡಿ. ಅದು ಲೂಸು ಟೈಟ್ ಆದರೆ ಅದನ್ನು ನೀವು ಅಡ್ಜಸ್ಟ್ ಮಾಡಬೇಕು. ಮಾಡಿಕೊಂಡು ಅದು ಎಲ್ಲಿವರೆಗೂ ಬರುತ್ತೆ ಅಲ್ಲಿವರೆಗೂ ನೋಡಿಕೊಂಡು ಸೇಮ್ ಬೀಡ್ಸ್ ಎಲ್ಲಿತ್ತು ಅಲ್ಲಿ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಹೀಗೆ ಬೀಡ್ಸ್ ಇರೋ ಕಡೆ 4 ಮಣಿ, ಚೈನ್ ಇರೋ ಕಡೆ 4 ಚೈನು. ನೀವು ದೊಡ್ಡ ಬೀಡ್ಸ್ನ ಇದೇ ಹಾಕಬೇಕು ಅಂತೇನಿಲ್ಲ. ನೀವು ಬೇರೆ ದಪ್ಪ ಬೀಡ್ಸ್ನ ಮೇಲೆ ಹಾಕ್ಕೊಂಡು ಈ ಥರ ಚಿಕ್ಕ ಬೀಡ್ಸ್ನ ಅದು ಸೈಜ್ ನೋಡಿಕೊಂಡು 4 ಆಗುತ್ತಾ ಇಲ್ಲ 5 ಆಗುತ್ತಾ ನೋಡಿಕೊಂಡು ಸಪ್ರೇಟಾಗಿ ಲಾಕ್ ಮಾಡಿ ಇದನ್ನು ಹೀಗೆ ಹಾಕ್ಕೋಬೋದು. ಹೀಗೆ 4 ಚೈನು 4 ಬೀಡ್ಸ್ನ ಕಂಟಿನ್ಯೂ ಮಾಡಿ. ನಾನಿಲ್ಲಿ ಆಲ್ಮೋಸ್ಟ್ 4 ಬೀಡ್ಸ್ನು ಒಟ್ಟೊಟ್ಟಿಗೆ ತೊಗೊಂಡು ಒಟ್ಟಿಗೆ ಲಾಕ್ ಮಾಡ್ಕೋತೀನಿ. ಪ್ರಾಕ್ಟೀಸ್ ಮಾಡ್ತಾ ಬರುತ್ತೆ. ಸ್ಟಾರ್ಟಿಂಗ್ ಹಾಕೋರು ಒಂದೊಂದೇ ಬೀಡ್ಸ್ ತೊಗೊಂಡು ಹಾಕಿ. 4 ಬೀಡ್ಸು ಲಾಕ್ ಆಗಿದೆ. ಈಗ ಲಾಸ್ಟಲ್ಲಿ ಮಾಮೂಲಿ ಲಾಕ್ ಮಾಡಿಕೊಂಡು ಫೈನಲ್ಗೆ ಎಷ್ಟು ಚೈನ್ ಬರುತ್ತೋ 4 ಇಲ್ಲ 5 ಇಲ್ಲ 3 ಏನು ಹಾಕಿರ್ತೀರ ನೀವು ಫಸ್ಟ್ ಸ್ಟೆಪ್ಪಲ್ಲಿ ಏನು ಹಾಕಿರ್ತೀರ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಒಂದು ಚೈನ್ ಕಡಿಮೆನೇ ತೊಗೊಳುತ್ತದೆ ಆಲ್ಮೋಸ್ಟು. ಅದನ್ನು ಅಬ್ಸರ್ವ್ ಮಾಡಿ. ಅಕಸ್ಮಾತ್ ಎಳ್ಕೊಂಡಂಗೆ ಆದರೆ ಮಾತ್ರ ನೀವು ಒಂದು ಚೈನ್ ಎಕ್ಸ್ಟ್ರಾ ಹಾಕೋಬೋದು. ಈಗ ಲಾಸ್ಟಲ್ಲಿ ಎಲ್ಲಿ ಲಾಕ್ ಮಾಡಿದರೆ ಅಲ್ಲಿ ಲಾಕ್ ಮಾಡಿಕೊಂಡು 2 ಚೈನ್ ಹಾಕ್ಕೊಂಡು ದಾರ ಕಟ್ ಮಾಡ್ಕೊಳ್ಳಿ. ಈಗ ಇದನ್ನು ದಾರ ಇಲ್ಲಿಂದ ಹೀಗೆ ಎಳ್ಕೊಂಡು ಟೈಟ್ ಮಾಡಿದ್ರೆ ಲಾಕ್ ಆಗುತ್ತೆ. ಈಗ ನೋಡಿ 2ನೇ ಸ್ಟೆಪ್ಪು ಕಂಪ್ಲೀಟ್ ಆಗಿದೆ. ನಿಮಗೆ ಹೀಗೆ ಕಾಣಿಸ್ತಿದೆ. ಈಗ ಇದಕ್ಕೆ ಕುಚ್ಚು ಹಾಕೊಳ್ಳೋಣ ಹೇಗೆ ಕಾಣಿಸುತ್ತೆ ಅಂತ. ಈಗ ಇಲ್ಲಿ ಮಿಡರಲ್ಲಿ ಕುಚ್ಚು ಬರುತ್ತೆ, ಹೇಗೆ ಕಾಣಿಸುತ್ತೆ ಅಂತ ನೋಡೋಣ. ನಾನಿಲ್ಲಿ ಪ್ರತಿಯೊಂದು 4 ಚೈನ್ ಗ್ಯಾಪಲ್ಲಿ ಒಂದು ಗ್ರೀನ್ ಮತ್ತು ಒಂದು ಯೆಲ್ಲೋ ಕಲರ್ ಕುಚ್ಚನ್ನ ಕಟ್ಟಿದ್ದೀನಿ. ನೀವು ಬೇಕಿದ್ದರೆ ಒಂದೇ ಕಲರಲ್ಲಿ 2 ಅಥವಾ 3 ನಿಮ್ಗೆ ಹೇಗೆ ಇಷ್ಟ ಅನಿಸುತ್ತೆ ಆಗ ಕಟ್ಕೋಬೋದು. ನೋಡಿ ಈಗ ಫುಲ್ ಸ್ಯಾರಿ ಕಂಪ್ಲೀಟ್ ಆದಮೇಲೆ ನಿಮ್ಗೆ ಈ ಥರ ಕಾಣಿಸುತ್ತೆ. ಬೀಡ್ಸ್ ತುಂಬ ಹೈಲೈಟಾಗಿ ಕಾಣಿಸುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.